ಡಿಸಿಷನ್ ಮಾಡೋದು ರೈತ ಹಾದಿ ಕೊಡೋಕ್ಕಿಂತಲೂ ತಮ್ಮ ಬೆಳೆಯನ್ನು ತಾವು ಸಂಗ್ರಹ ಮಾಡಿ ಇಟ್ಕೊಂಡು ಮತ್ತು ಪ್ರತಿ ಹಳ್ಳಿಗೂ ಅಷ್ಟು ನೀರಾವರಿ ಆದ್ರೆ ತನ್ನ ಕಾಲ ತಾನ ಹಳ್ಳಿ ಜನ ನಿಲ್ತಾರೆ, ಚಲೋ ರೇಟ್ ಬರ್ತದೆ ರೀ, ಉಳಿತಾಯ ಆಗ್ತದೆ. ಅವ್ರು ಏನು ಮಾಡೋದು ಆಗ ಸಹಜ ಉಳಿತಾಯ ಆದಾಗ ದುಡ್ಡನ್ನು ಓದಿ ಎಲ್ಲಿಡೋರು ಅವರು ಅಲ್ಲೇ ಗ್ರಾಮೀಣ ಬ್ಯಾಂಕು ಯಾವ ಬ್ಯಾಂಕು ಇರ್ತಾವೆ ಅಲ್ಲಿ ಹಾಕ್ತಾರೆ. ಡಿ ಸಿ ಸಿ ಬ್ಯಾಂಕಿದ್ದು ಕೋಆಪರೇಟಿವ್ ಬ್ಯಾಂಕ್ ಇರ್ತಾವೆ ಅಲ್ಲೂ ಹಾಕ್ತಾರೆ. ಮತ್ತಷ್ಟು ಬ್ಯಾಂಕ್ ಇಂಪ್ರೂವ್ ಆಗ್ತಾವೆ. ಒಂದೊಂದು ಲಿಂಕ್ಸ್ ಇದಾವೆ ರೀ. ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಅದು. ಇನ್ವೆಸ್ಟ್ಮೆಂಟ್ ಯಾವುದು ಗೋಡಾವನದ್ದು ಮತ್ತು ಆ ಹಳ್ಳಿಗೆ ನೀರಿನ ವ್ಯವಸ್ಥೆ ಇವೆರಡು ಮಾಡಿದರೆ ನಿಶ್ಚಿತವಾಗಿ ಒಳ್ಳೆಯ ಪ್ರತಿಫಲ ಬರ್ತದೆ. ಆದರೆ ಸರ್ಕಾರವರು ಮಾಡಲಿಕ್ಕೆ ತಯಾರಿಲ್ಲ. ಯಾಕಂತಂದರೆ ಇವ್ರಿಗೆ ನೇರ ವ್ಯಾಪಾರಿಗಳ ಜೊತೆಗೆ ಒಪ್ಪಂದು ಮತ್ತೇನೋ ಗೊತ್ತಿಲ್ಲ, ಮಾಡಬಾರ್ದು ಮಾಡಬೇಕು, ಏನು ಅವ್ರ ಮನುಷ್ಯ ಏನೋ ಗೊತ್ತಿಲ್ಲ. ಇವತ್ತು ನೋಡಿರಿ FRP ಮತ್ತು MSP ಸಲುವಾಗಿ ಡಿಸ್ಕಷನ್ ಮಾಡೋ ನಮ್ಮ ಯತ್ನಾಳ್ ಏನೋ ಒಂದು ಪ್ರಶ್ನೆ ಮಾಡ್ತಾರೆ, ಅದಕ್ಕೆ ಇವರೊಂದು ಏನೋ ಉತ್ತರ ಕೊಡ್ತಾರೆ. ನಮ್ಮ ಸಿದ್ದರಾಮಯ್ಯನವರು ಒಬ್ಬರು FRP ಮಾಡ್ಕೊಂಬರ್ಬೇಕು, ಸೆಂಟ್ರಲ್ದವ್ರು ಮಾಡ್ತಾರೆ, ನಾವು ಮಾಡೋಕ್ಕಾಗೋದು ಇವ್ರು ಅಂತಾರೆ. ಅದಾಗಿ ನೀವು ಮಾಡೋಕೆ ಬರ್ತದೆ, ಸ್ಟೇಟ್ ಗೌರ್ಮೆಂಟ್ ಮಾಡೋಕೆ ಬರ್ತದೆ ಅಂತ ಯತ್ನಾಳ್ರು ಮಾತಾಡ್ತಾರೆ. ಒಟ್ಟಿನಲ್ಲಿ ಏನಪ್ಪ ಅಂದ್ರೆ ಒಬ್ಬರ ಮೇಲೆ ಒಬ್ಬರು ಹಾಕುವಂಥ ಕೆಲಸ. ಇದರಿಂದಾಗಿ ರೈತಗೆ ಬರಬೇಕಾದ ರೇಟ್ ಬೆಲೆ ಬರುವುದಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತದೆ. ಈ ದಿಸೆಯಲ್ಲಿ ನಾನು ಮೇಲೆ ಹೇಳುತ್ತಿರುವಂಥ ದಿಸೆಯಲ್ಲಿ ಇವತ್ತಿನ ಯುವ ನಾಯಕರು, ರೈತ ನಾಯಕರು ಮತ್ತು ರೈತರು ಜೊತೆಯಾಗಿ ಕೂತು ವಿಚಾರ ಮಾಡುವಂಥದ್ದು, ಪ್ರತಿಯೊಬ್ಬರು ವಿಚಾರ ಮಾಡಿ ತಮ್ಮ ಮಾರ್ಗಗಳನ್ನು ತಾವು ಹೆಂಗೆ ಮಾಡಲಿಕ್ಕೆ ಸಾಧ್ಯ ಇದೆ ಆ ದಿಸೆಯಲ್ಲಿ. ಅದಕ್ಕೆ ಮಸಾಲೆ ಒಂದು ಅಲ್ಲಿ ಹಳ್ಳಿಗೆ ತಮ್ಮ ಹಳ್ಳಿಗಳು ತಮ್ಮ ಊರು ಇರ್ತದೆ, ತಮ್ಮ ನೆಲೆ ಇರ್ತದೆ, ಅಲ್ಲೇ ಒಂದು ಗೂಡನ್ನು ಕಟ್ಕೊಂಡು ಊರು ಜನ ಕೂಡಿ ಒಂದು ಪಟ್ಟಿ ಹಾಕ್ಕೊಂಡು ಮತ್ತೇನು ಮಾಡೋದು ಗೊತ್ತ, ಒಂದು ಪಟ್ಟಿ ಹಾಕಿ ಜಾತ್ರೆ ಮಾಡಿದಂಗೆ ಗೋಡೌನ್ ಮಾಡ್ಕೊಳ್ಳೋದು. ಅದಕ್ಕೆ ಬ್ಯಾಂಕ್ ಕಡೆಯಿಂದ ಲೋನ್ ತೊಳೋದು. ಆ ಲೋನ್ ಬಡ್ಡಿ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಇರ್ತದೆ. ಬೇಡ ರೇಟ್ ಆಫ್ ಇಂಟ್ರೆಸ್ಟ್ ಇಲ್ಲಪ್ಪ ನಮ್ಮಲ್ಲಿ ಗೊತ್ತಿದ್ರಲ್ಲ ಇವಾಗ ಬಡ್ಡಿ ರಹಿತ ಸಾಲ ಸರ್ಕಾರ ಕೊಡಿಸುವಂಗೆ ಒತ್ತಡ ತಂದು ಗಂಟು ಮುಟ್ಟುವಂಗೆ ವ್ಯವಸ್ಥೆ ಮಾಡಿದ್ರೆ ಎಲ್ಲರಿಗೂ ಉಳಿತಾಯ ಆಯಿತು. ಜೊತೆಗೆ ಅಲ್ಲಿ ಮತ್ತು